ರಾಜ್ಯ ಕಾಂಗ್ರೆಸ್ಸಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಂತಹ ಸಂಪುಟ ಪುನಾರಚನೆಯ ಬಿಕ್ಕಟ್ಟು ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಗೇಮ್ ಪ್ಲಾನ್ ಅನ್ನ ಮಾಡಿದೆ. ತ್ರಿಸೂತ್ರವನ್ನ ಮುಂದಿಟ್ಟು ಸಚಿವಾಕಾಂಕ್ಷಿಗಳನ್ನ ಹೈಕಮಾಂಡ್ ತಣ್ಣಗಾಗಿಸಿದೆ. ಪಕ್ಷದ ಆಂತರಿಕ ವಿಚಾರವನ್ನ ಬಹಿರಂಗವಾಗಿ ಮಾತನಾಡ್ತಾ ಇದ್ದವರು ಈಗ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ. ಅಂಥದ್ದೊಂದು ಗೇಮ್ ಪ್ಲಾನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ರೂಪಿಸಿರೋದು. ಹೈಕಮಾಂಡಿನ ಈ ಮಾಸ್ಟರ್ ಪ್ಲಾನ್ಗೆ, ಮಾಸ್ಟರ್ ಸ್ಟ್ರೋಕ್ಗೆ ಕೆಲ ಸಚಿವರು ತಾವೇ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇತ್ತ ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದವರು ಕೂಡ ಸೈಲೆಂಟ್ ಆಗಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿ ಪರವಾಗಿ ಧ್ವನಿ ಎತ್ತಾ ಇದ್ದವರು ಕೂಡ ಇದೀಗ ಸೈಲೆಂಟ್ ಆಗಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ತ್ರಿವಳಿ ಸೂತ್ರವೊಂದನ್ನ ರೆಡಿ ಮಾಡಿದೆ. ಹಾಗಾದ್ರೆ ಏನದು ತ್ರಿವಳಿ ಸೂತ್ರ ಅನ್ನುವಂಥದ್ದನ್ನ ಮುಂದಿನ ಹಂತದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ತ್ರಿವಳಿ ಸೂತ್ರ ಏನು ಅಂತ ಹೇಳಿದ್ರೆ, ಪಕ್ಷದಲ್ಲಿ ಉತ್ತಮವಾಗಿ ಕೆಲಸ ಮಾಡಿರೋರಿಗೆ ಮಣೆ ಹಾಕುವಂಥದ್ದು. ಇದರ ಜೊತೆಗೆ ಯಾರು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು, ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಿದ್ರು, ಅವರನ್ನ ಸೈಡ್ಲೈನ್ ಮಾಡುವಂತಹ ಒಂದು ನಿರ್ಧಾರ. ಇದರ ಜೊತೆಗೆ ನಿಷ್ಕ್ರಿಯ ಸಚಿವರು ಯಾರಿದ್ದಾರೆ ಅವರನ್ನ ಕೂಡ ಈಗಾಗಲೇ ಬೈಫರ್ಕೇಟ್ ಮಾಡಿ ಉತ್ತಮವಾಗಿ ಕೆಲಸ ಮಾಡಿದಂತಹ ಸಚಿವರಿಗೆ ಪಕ್ಷ ಸಂಘಟನೆಯ ಹೊಣೆಯನ್ನ ಹೊರಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಈ ಮೂಲಕ ಪಕ್ಷ ಸಂಘಟನೆ ಮಾಡೋದಕ್ಕೆ ಕೂಡ ಒಂದು ಪ್ಲಾನ್ ಅನ್ನ ರೆಡಿ ಮಾಡಲಾಗಿದೆ. ಯಾರೆಲ್ಲ ತಮ್ಮ ಸ್ಟೇಟ್ಮೆಂಟ್ಗಳಿಂದ ಡ್ಯಾಮೇಜ್ ಮಾಡಿದ್ದಾರೆ ಅಂತಹ ಸಚಿವರಿಗೆ ಸಂಪುಟದಿಂದ ಕೋಕ್ ಕೊಡಬೇಕು ಅನ್ನುವಂಥ ಸೂತ್ರವನ್ನ ಕೂಡ ಇಲ್ಲಿ ತೀರ್ಮಾನಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನಮಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಅಧಿಕಾರದ ಹಾದಿ ಅಂತ ಹೇಳಿದ್ರೆ ಅದು ಮುಳ್ಳಿನ ಹಾದಿ. ಈ ಸಂಪುಟ ಪುನಾರಚನೆಯ ಕಗ್ಗಂಟೇನಿತ್ತು ಅದನ್ನ ಶಮನ ಮಾಡೋದಕ್ಕೆ ಹೈಕಮಾಂಡ್ ತ್ರಿವಳಿ ಸೂತ್ರ ರೆಡಿ ಮಾಡಿರೋದು. ಸೊ ಇದನ್ನೆಲ್ಲ ಬ್ರೀಫ್ ಮಾಡ್ತಾ ಹೋಗೋದಾದ್ರೆ ಯಾವೆಲ್ಲ ಮಾನದಂಡಗಳನ್ನ ಇಲ್ಲಿ ಅನುಸರಿಸಲಾಗ್ತಿದೆ ಅಂತ? ಪ್ರಜ್ವಲ, ಹೈಕಮಾಂಡ್ ಯಾವತ್ತೂ ಕೂಡ ಒಂದು ಕಂಟ್ರೋಲ್ ಅನ್ನು ಇಟ್ಕೊಳ್ಳಿಕ್ಕೆ ಬಯಸುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅದೇ ರೀತಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ರಾಜ್ಯದಲ್ಲಿ ಮೊದಲು ನೋಡ್ತಾ ಇದ್ವಿ, ಬೇಕಾ ಬಂದಂತೆ ಮನ ಬಂದಂತೆ ಮಾತಾಡ್ತಾ ಇದ್ರು. ಸಚಿವರುಗಳು ಯಾರು ಕೂಡ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಮೊನ್ನೆ ಸಿಎಂ ಡಿಸಿಎಂ ಇಲ್ಲಿ ದೆಹಲಿಗೆ ಹೋದಾಗ ಒಂದು ವಿಚಾರವನ್ನು, ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಯಾಕಂತ ಹೇಳಿದ್ರೆ ಯಾರನ್ನೂ ಕೂಡ ಒಳ್ಳೆಯ ಕೆಲಸ ಮಾಡಲಿ, ನಿಷ್ಕ್ರಿಯರಾಗಿರಲಿ ಅಥವಾ ಕಾಂಟ್ರವರ್ಸಿಗಳು ಮಾತಾಡ್ತಾ ಇರಲಿ, ಯಾರಿಗೂ ಕೂಡ ಅಷ್ಟು ಈಸಿ ಆಗಬಾರದು ಸಂಪುಟ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಈಸಿಯಾಗಿ ಬಿಟ್ಬಿಟ್ರೆ ಹೈಕಮಾಂಡ್ ಏನೂ ಮಾಡಲ್ಲ ಅಂತ ಅನ್ಸಿದ್ರೆ ಮನ ಬಂದಂತೆ ಒಂದಿಷ್ಟು ವರ್ತನೆಯನ್ನ ಮಾಡ್ತಾರೆ. ಹೀಗಾಗಿ ಯಾರನ್ನು ಕೂಡ ಪಕ್ಷದಿಂದ ಅಥವಾ ಯಾರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬಹುದು ಅಥವಾ ಬೇರೆಯವ್ರನ್ನ ತೆಗೆದುಕೊಳ್ಬಹುದು. ಕಾರಣಗಳಿಷ್ಟೇ, ಪಕ್ಷ ಸಂಘಟನೆಯನ್ನು ಕೂಡ ಆಗಬೇಕಾಗತ್ತೆ. ಆ ರೀತಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. 3 ರೀತಿಯಾಗಿರ್ತಕ್ಕಂಥ ಪ್ಲಾನ್ ಅನ್ನ ಹೈಕಮಾಂಡ್ ಮಾಡ್ಕೊಂಡಿದೆ ಅಂತೇಳಿ ಸಿಎಂ ಡಿಸಿಎಂ ಮೂಲಕ ಸಂದೇಶವನ್ನು ರವಾನಿಸಿದೆ. ಈ ಪ್ಲಾನ್ ಹೈಕಮಾಂಡ್ ಯಾಕೆ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ, ಸಚಿವರುಗಳು ಕೈಗೆ ಸಿಗಬೇಕು. ಯಾಕಂತ ಹೇಳಿದ್ರೆ ಸಚಿವರುಗಳು ಹೈಕಮಾಂಡ್ ಕೈಗೆ ಸಿಗದಂತೆ ವರ್ತನೆ ಮಾಡೋದು, ಅದೇ ಅತಿಯಾಗಿ ಮಾತಾಡೋದು ಎಲ್ಲವೂ ಕೂಡ ಮಾಡ್ತಾರೆ. ಹೈಕಮಾಂಡ್ ಎಷ್ಟೇ ಸೂಚನೆಗಳು ಕೊಟ್ಟರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಸಿಎಂ ಅಂತೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ರೆ, ಸಿದ್ದರಾಮಯ್ಯವರು ಮುಂದುವರಿತಾರೆ ಅಂತೇಳಿ ಒಂದು ಹೇಳ್ತಿದೆ. ಹೈಕಮಾಂಡ್ ಎಲ್ಲವನ್ನೂ ಇವು ಶಾಸಕರ ನಿರ್ಧಾರ ಮಾಡೋದಾದ್ರೆ ಎಲ್ಲರೂ ಸಚಿವರುಗಳು ನಿರ್ಧಾರ ಮಾಡೋದು. ಹೈಕಮಾಂಡ್ ಏನಕ್ಕೆ ಅಂತೇಳಿ ಪ್ರಶ್ನೆಗಳು ಸಹಜವಾಗಿ ಮಾಡಿ ಶುರು ಆಗುತ್ತೆ. ಈಗ ಹೈಕಮಾಂಡ್ ಏನು ಹೇಳಿದೆ ಅಂತ ಹೇಳಿದ್ರೆ, ಕೇವಲ ನಿಷ್ಕ್ರಿಯರಾಗಿದ್ದಾರೆ ಅವ್ರನ್ನೂ ಕೂಡ ಕೈ ಬಿಡ್ತೇವೆ. ಯಾರಾದ್ರೂ ಕಾಂಟ್ರವರ್ಷಿಯಲ್ ಆಗಿ ಪದೇ ಪದೇ ಮಾತಾಡ್ತಿರ್ತಾರೆ, ಮನಬಂದಂತ ಮಾತಾಡ್ತಿರ್ತಾರೆ, ಏನಾದ್ರೂ ಮಾತಾಡಿ ಪಕ್ಷಕ್ಕೆ ಮುಜುಗರ ಮಾಡ್ತಾರೆ, ಅದೇ ಸರ್ಕಾರಕ್ಕೆ ಮುಜುಗರ ಮಾಡ್ತಾರೆ, ವಿಪಕ್ಷಗಳ ಆಹಾರವಾಗ್ತಾರೆ, ಅವ್ರನ್ನೂ ಕೂಡ ಕೈ ಬಿಡಬಹುದು. ಅದೇ ರೀತಿಯಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾರು ಏನೂ ಮಾಡಲ್ಲ ಅಂತೇಳಿ ಏನೇನು ಮಾಡೋಕ್ಕಾಗೋದಿಲ್ಲ, ಅವ್ರನ್ನೂ ಕೂಡ ಕೈ ಬಿಡೋದು. ಯಾಕೆ ಕಾರಣ ಅಂತೇಳಿ ನಿಷ್ಕ್ರಿಯ ಆಗಿದ್ರು ಓಕೆ, ಅಥವಾ ಇಲ್ಲಿ ಕಾಂಟ್ರವರ್ಷಿಯಲ್ ಆಗಿದ್ರು ಓಕೆ, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಯಾಕೆ ಕೈ ಬಿಡಬೇಕು ಅಥವಾ ಯಾಕೆ ಕೈ ಬಿಡ್ತಾರೆ ಅಂತ ಹೇಳಿದ್ರೆ, ಪಕ್ಷ ಸಂಘಟನೆಯೂ ಕೂಡ ಒಳ್ಳೆಯವ್ರು ಬೇಕಾಗುತ್ತೆ. ಪಕ್ಷ ಸಂಘಟನೆಯು ಕೂಡ ಟ್ಯಾಕ್ಟಿಕ್ಸ್ ಆಗಿ ಮಾಡೋರು, ಅತ್ಯಂತ ಯಶಸ್ವಿಯಾಗಿ ಪಕ್ಷ ಸಂಘಟನೆ ಮಾಡೋರು ಬೇಕಾಗುತ್ತೆ. ಹೀಗಾಗಿ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡೋರನ್ನು ಕೂಡ ನಾವು ಪಕ್ಷ ಸಂಘಟನೆಗೋಸ್ಕರ ತೆಗೆದುಕೊಳ್ಬಹುದು. ನಾವು ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ನೋಡ್ತಾ ಇದ್ವಿ. ಮನಮೋಹನ್ ಸಿಂಗ್ 2ನೇ ಟರ್ಮ್ ಅಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸರ್ಕಾರ ಕೊಟ್ಟರು, ಪಕ್ಷ ಸಂಘಟನೆ ಮಾಡಿರಲಿಲ್ಲ, ಎಲ್ಲರೂ ಕೂಡ ಅಧಿಕಾರವನ್ನು ಅನುಭವಿಸಿದ್ರು, ಆದರೆ ಪಕ್ಷಕ್ಕೆ ಕಾಂಟ್ರಿಬ್ಯೂಟ್ ಯಾರೂ ಕೂಡ ಮಾಡಿರಲಿಲ್ಲ. ಅದಾದ ಬಳಿಕ ಮೋದಿ ಹೆಂಗೆ ಪ್ರವರ್ಧಮಾನಕ್ಕೆ ಬಂದ್ರು ಅಂತೇಳಿ ಗೊತ್ತೇ ಇದೆ. ಹೀಗಾಗಿ ಪಕ್ಷ ಸಂಘಟನೆ ಹಿಂದೆ ಬೀಳಬಾರ್ದು, ಈ ಪ್ಲಾನ್ ಹೈಕಮಾಂಡ್ ಮಾಡ್ಕೊಳ್ತಾ ಇದೆ. ಹೀಗಾಗಿ ಈಗ ಸಿಎಂ ಮಾತಾಡೋರಿಗೆ ಅಥವಾ ಸಿದ್ದರಾಮಯ್ಯ ಪರವಿದ್ದವರಿಗೆ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿದ್ದವರಿಗೆ ಒಂದು ಟೆನ್ಷನ್ ಶುರು ಆಗಿದೆ. ಯಾಕಂದ್ರೆ ನಮ್ಮ ಸ್ಥಾನ ಉಳಿಸ್ಕೊಳ್ಳೋದೇ ಕಷ್ಟ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸಿಎಂ ಸ್ಥಾನದ ಮೇಲೆ ನಮ್ಗೇನು ಕಣ್ಣು, ಸಿಎಂ ಸ್ಥಾನದ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅಂತ ಪ್ರಶ್ನೆಗಳು ಸಹಜವಾಗಿ ಮೂಡಲಿಕ್ಕೆ ಶುರುವಾಗಿದೆ. ಹೀಗಾಗಿ ಸಿಎಂ ಆಪ್ತರು ಸೈಲೆಂಟ್ ಆಗಿದ್ದಾರೆ. ಕೆ.ಎನ್. ರಾಜಣ್ಣ ಅವರು, ಎಸ್.ಸಿ. ಮಹದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹಮದ್ ಅವರು ಸೇರಿ ಯಾರೂ ಕೂಡ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆಗಳು ಮಾಡ್ತಾ ಇಲ್ಲ. ಸದ್ಯಕ್ಕೆ ಶೀತಲ ಸಮರ ಮುಗ್ದಿದೆ ಅಂತಲ್ಲ, ಸದ್ಯಕ್ಕೆ ಶೀತಲ ಸಮರದಲ್ಲಿ ಈ ಬಗ್ಗೆ ಯಾರು ಕೂಡ ಇಂಟರ್ಫಿಯರ್ ಆಗ್ತಾ ಇಲ್ಲ, ಮಾತು ಕೂಡ ಆಡ್ತಾ ಇಲ್ಲ. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.